ಮುಸ್ಲಿಮರ ಜೊತೆ ನಮಾಜ್ ಮಾಡಿದ್ರ ಯತ್ನಾಳ್. ಹಿಂದೂ ಹುಲಿ ವಿರುದ್ಧ ಬಾಂಬ್ ಸಿಡಿಸಿದ ಎಂಬಿಪಿ. ಮುಸ್ಲಿಮರ ಜೊತೆ ಯತ್ನಾಳ್ ನಮಾಜ್ ಮಾಡಿದ್ರ ಹಾಗಾದ್ರೆ ಹಿಂದೂ ಹುಲಿ ವಿರುದ್ಧ ಬಾಂಬ್ ಸಿಡಿಸಿದ ಎಂಬಿಪಿ. ಯತ್ನಾಳ್ ತಲೆಗೆ ನಾಲಿಗೆಗೆ ಯಾವುದೇ ಕನೆಕ್ಷನ್ ಇಲ್ಲ ಅಂತ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದರು. ಈ ಹಿಂದೆ ಯತ್ನಾಳ್ ಜೆಡಿಎಸ್ ಪಕ್ಷದಲ್ಲಿ ಇದ್ದಾಗ ನನ್ನ ಜೊತೆಗೆ ರಂಜಾನ್ನಲ್ಲಿ ನಮಾಜ್ ಮಾಡಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್. ಯತ್ನಾಳ್ ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡಿದ್ದಾರೆ. ಆವಾಗ ಮುಸ್ಲಿಮರ ವೋಟ್ ಬೇಡ ಅನುಭವದಿತ್ತಲ್ವಾ. ಟಿಪ್ಪು ಕಾರ್ಯಕ್ರಮ ಮಾಡುವಾಗ ಅಲ್ಲಾಹು ಅಕ್ಬರ್ ಅಂದಿದ್ರು. ಈಗ ಸುಮ್ಮನೆ ಡ್ರಾಮಾ, ನಿಮ್ಮದು ಎಲ್ಲ ಗಿಮಿಕ್ ಅಂತಾರೆ ಎಂಬಿ ಪಾಟೀಲ್. ಯತ್ನಾಳ್ ವಿರುದ್ಧ ಹರಿಹಾಯ್ದ ಸಚಿವ ಎಂಬಿ ಪಾಟೀಲ್. ಯತ್ನಾಳ್ ಮಾತಾಡಬೇಕಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಸ್ಲಿಮರ ವಿರುದ್ಧ ಹಾಯುವಂಥದ್ದು ಹೆಚ್ಚು. ಬಟ್ ಇದೇ ನಿಲುವು ಜೆಡಿಎಸ್ ನಲ್ಲಿದ್ದಾಗ ಇರಲಿಲ್ಲ. ಯತ್ನಾಳ್ ಅವ್ರದ್ದು ನಮಾಜ್ ಮಾಡಿದ್ದಾರೆ, ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ದಾರೆ, ಮುಸ್ಲಿಮರ ವೋಟ್ ಬೇಕಾಗಿತ್ತು, ಮತ ಬೇಕಾಗಿತ್ತು. ಆವಾಗ ಇದ್ದಂತ ಆ ಒಂದು ಓಲೈಕೆ ಈಗ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಹರಿಹಾಯ್ದಿದ್ದಾರೆ. ಜೆಡಿಎಸ್ನಲ್ಲಿದ್ದಾಗಲೂ ಸಹಿತ ಮುಸ್ಲಿಮರ ವೋಟ್ ಬೇಡ ಅನ್ಬೋದಿತ್ತಲ್ವಾ. ಅವಾಗ ಟಿಪ್ಪು ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಾಹು ಅಕ್ಬರ್ ಅಂತಾರೆ. ಈಗ ಸುಮ್ಮನೆ ಡ್ರಾಮಾ, ಇವ್ರದೆಲ್ಲ ಗಿಮಿಕ್ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಕೆಲಸ ಪಾಕಿಸ್ತಾನ ಈಗ ಅವಾಗ ಇದಕ್ಕೆ ಏನು ಕನೆಕ್ಷನ್ ಇಲ್ಲ, ಅವ್ರು ದಿನ ಕೊಡ್ತಾರೆ. ಮತ್ತೆ ಯತ್ನಾಳ್ ಯಾಕಪ್ಪ ಹಿಂದಕ್ಕೆ ಪಾಕಿಸ್ತಾನ ಈಗೆಲ್ಲ ಮಾತಾಡ್ತಾರಲ್ಲ, ಯತ್ನಾಳ್ ನನ್ನ ಕೂಡ ನಮಾಜ್ ಬಿದ್ದಾರ. ನನ್ ಕೂಡನೇ ರಂಜಾನ್ದಾಗ ನನ್ ಕೂಡನೇ ಇವತ್ತು ನುಸ ಅವರು ಪ್ರಾರ್ಥನೆ ಮಾಡ್ಯಾರ. ನನ್ ಕೂಡನೇ ಮತ್ತೆ ಬೇರೆ ಕೂಡ ಅಲ್ಲ. ನೆನಪಾರಿದ್ರ ಅವಾಗ ಜೆಡಿಎಸ್ನಾಗಿದ್ರು ಅವಾಗ ಮುಸಲ್ಮಾನರು ಟೋಪಿ ಇವ್ರು ಹಾಕೊಂಡಿದ್ರಲ್ಲ, ಟೋಪಿ ಟೋಪಿ ಹಾಕೊಂಡಿದ್ರಲ್ಲ, ಟೋಪಿ ಹಾಕೊಂಡಿದ್ರು. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡ್ಯಾರ. ಈಗ ಟಿಪ್ಪು ಸುಲ್ತಾನ್ ಬೈತಾರ. ನಾವ್ ಹಂಗಿಲ್ಲಪ್ಪ, ನಾವು 25 ವರ್ಷ ಕಳೆದ 25 ವರ್ಷ ಪ್ರತಿ ರಂಜಾನಕ್ಕೆ ನಾವು ಹೋಗಿನಿ, ಪ್ರಾರ್ಥನೆ ಸಲ್ಲಿಸಿನಿ. ನಮ್ಮ ಬೌದ್ಧರಿಗೆ ಕದಾಗ ನಾ ಬೌದ್ಧ ವಿಹಾರ ನಾನೇ ಕಟ್ಕೊಟ್ಟಿನಿ ಬಿಜಾಪುರನಾಗ. ಜೈನರ ಕಾರ್ಯಕ್ರಮಕ್ಕೂ ಹೋಗ್ತೀವಿ, ಎಲ್ಲಾ ಕಾರ್ಯಕ್ರಮ ಹೋಗ್ತೀವಿ ನಾವು, ಎಲ್ಲಾ ಧರ್ಮದವ್ರದ್ದು ಇದು ಮಾಡ್ತೀವಿ. ಯತ್ನಾಳ್ ಅವ್ರ ಕೆಲಸ ಪಾಕಿಸ್ತಾನ ಈಗ ಅವಾಗ ನೀವು ನಮಾಜ್ ಬಿಡೋ ಟೈಮ್ನಾಗ ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋತ್ತಿಗೆ ಅವಾಗ ಅಲ್ಲಾಹು ಅಕ್ಬರ್. ಈಗ ಸೊ ಬೇಡ್ರಿ ಇವೆಲ್ಲ ಸುಮ್ಮನೆ ಇದೆಲ್ಲ ಮಾಡಿ ಮಾತಾಡುವಂಥದ್ದು. ಇದಕ್ಕೆ ಏನು ಕನೆಕ್ಷನ್ ಇಲ್ಲ, ಅವ್ರು ದಿನ ಕೊಡ್ತಾರೆ. ಮತ್ತೆ ಯತ್ನಾಳ್ ಯಾಕಪ್ಪ ಹಿಂದಕ್ಕೆ ಪಾಕಿಸ್ತಾನ ಈಗೆಲ್ಲ ಮಾತಾಡ್ತಾರಲ್ಲ, ಯತ್ನಾಳ್ ನನ್ನ ಕೂಡನೇ ನಮಾಜ್ ಬಿದ್ದಾರ. ನನ್ ಕೂಡನೇ ರಂಜಾನ್ದಾಗ ನನ್ ಕೂಡನೇ ಇವತ್ತು ನುಸ ಅವರು ಪ್ರಾರ್ಥನೆ ಮಾಡ್ಯಾರ. ನನ್ ಕೂಡನೇ ಮತ್ತೆ ಬೇರೆ ಕೂಡ ಅಲ್ಲ. ನೆನಪಾರಿದ್ರ ಅವಾಗ ಜೆಡಿಎಸ್ನಾಗಿದ್ರು ಅವಾಗ ಮುಸಲ್ಮಾನರು ಟೋಪಿ ಇವ್ರು ಹಾಕೊಂಡಿದ್ರಲ್ಲ, ಟೋಪಿ ಟೋಪಿ ಹಾಕೊಂಡಿದ್ರಲ್ಲ, ಟೋಪಿ ಹಾಕೊಂಡಿದ್ರು. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡ್ಯಾರ. ಈಗ ಟಿಪ್ಪು ಸುಲ್ತಾನ್ ಬೈತಾರ. ನಾವ್ ಹಂಗಿಲ್ಲಪ್ಪ, ನಾವು 25 ವರ್ಷ ಕಳೆದ 25 ವರ್ಷ ಪ್ರತಿ ರಂಜಾನಕ್ಕೆ ನಾವು ಹೋಗಿನಿ, ಪ್ರಾರ್ಥನೆ ಸಲ್ಲಿಸಿನಿ. ನಮ್ಮ ಬೌದ್ಧರಿಗೆ ಕದಾಗ ನಾ ಬೌದ್ಧ ವಿಹಾರ ನಾನೇ ಕಟ್ಕೊಟ್ಟಿನಿ ಬಿಜಾಪುರನಾಗ. ಜೈನರ ಕಾರ್ಯಕ್ರಮಕ್ಕೂ ಹೋಗ್ತೀವಿ, ಎಲ್ಲಾ ಕಾರ್ಯಕ್ರಮ ಹೋಗ್ತೀವಿ ನಾವು, ಎಲ್ಲಾ ಧರ್ಮದವ್ರದ್ದು ಇದು ಮಾಡ್ತೀವಿ. ಯತ್ನಾಳ್ ಅವ್ರ ಕೆಲಸ ಪಾಕಿಸ್ತಾನ ಈಗ ಅವಾಗ ನೀವು ನಮಾಜ್ ಬಿಡೋ ಟೈಮ್ನಾಗ ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋತ್ತಿಗೆ ಅವಾಗ ಅಲ್ಲಾಹು ಅಕ್ಬರ್. ಈಗ ಸೊ ಬೇಡ್ರಿ ಇವೆಲ್ಲ ಸುಮ್ಮನೆ ಇದೆಲ್ಲ ಮಾಡಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.